ಮತದಾರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಕಾಳಗಿಯಲ್ಲಿ ಮತದಾರರ ಪಟ್ಟಿಯ ಕುರಿತು ಜಾಗೃತಿ ಜಾಥಾ ನಡೆಯಿತು. ಈ ವೇಳೆ ವಿದ್ಯಾರ್ಥಿಗಳು ಮಾನವ ಸರಪಳಿ ರಚಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಚಿಂಚೋಳಿ ಕಾಳಗಿ ತಾಲೂಕು ಮತದಾರರ ನೋಂದಣಾಧಿಕಾರಿ ಸಂತೋಷ್ ಇನಾಮದಾರ್, ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಸಲಿಂಗಪ್ಪ ಡಿಗ್ಗಿ, ತಹಶೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಂತೋಷ್ ಇನಾಮದಾರ್, ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಆರಂಭವಾಗಿದ್ದು ಕಾಳಗಿಯಲ್ಲಿ ನಡೆಯುತ್ತಿದೆ. ಮತಗಟ್ಟೆ ಅಧಿಕಾರಿಗಳು ಮತದಾರರ ಮನೆ ಬಳಿ ಬಂದ ಸಂದರ್ಭದಲ್ಲಿ ಅಗತ್ಯ ಮಾಹಿತಿ ನೀಡಿ ಸಹಕರಿಸಬೇಕು ಎಂದರು. ಅಲ್ಲದೆ ಆ ಒಂದು 2002ರ ಏನು ವಿಶೇಷ ಮತದಾರ ಪಟ್ಟಿಯಲ್ಲಿ ಇಲ್ಲದೇ ಇದ್ದಂತವರು ಅದರ ತದನಂತರ ಆದಂತಹ ಏನು ಮತದಾರರಿದ್ದಾರೆ ಆ ಪಟ್ಟಿ ಪ್ರಕಾರ ಇದರಲ್ಲಿ ಅವರ ಮಾಹಿತಿಗಳನ್ನು ತುಂಬಬೇಕು. ಬಸವಲಿಂಗಪ್ಪ ಡಿಗ್ಗಿ, ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡದೆ ಮತದಾರರ ಪಟ್ಟಿಯ ಪರಿಷ್ಕರಣಾ ಕಾರ್ಯದಲ್ಲಿ ಜನರು ಪಾಲ್ಗೊಳ್ಳಬೇಕು. ಜೊತೆಗೆ ಈ ಅವಕಾಶವನ್ನು ಜನರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ತೆಗೆದಿರುತ್ತೇವೆ ಅಂದ್ರೆ ಅವರಿಗೆ ಯಾವುದೇ ಅದರ ಬಗ್ಗೆ ಪ್ರಶ್ನೆ ಅಥವಾ ಡೌಟ್ ಇದ್ರೆ ಅವರು ನಮ್ಮ ಗ್ರಾಮ ಪಂಚಾಯತಿಗೆ ಸಂಪರ್ಕಿಸಿ ಅವರು ತಮ್ಮ ಅಲ್ಲಿ ಯಾವುದಾದ್ರೂ ಸಮಸ್ಯೆಗಳ ಡೌಟ್ ಇದ್ರೆ ಅವರು ಬಗೆಹರಿಸಿಕೊಳ್ಳಬೇಕು. ಪೃಥ್ವಿರಾಜ್ ಪಾಟೀಲ್, ಮತದಾರರ ಪಟ್ಟಿ ಪರಿಷ್ಕರಣಾ ಕಾರ್ಯ ಜುಲೈ 29ರವರೆಗೆ ನಡೆಯಲಿದೆ. ಗಣತಿದಾರರು ನೀಡುವ ನಮೂನೆಯನ್ನು ಅಗತ್ಯ ಮಾಹಿತಿಗಳೊಂದಿಗೆ ಭರ್ತಿ ಮಾಡಿ ನೀಡಬೇಕು ಎಂದು ಹೇಳಿದರು. ಇವತ್ತಿನ ದಿವಸ ಸಂಬಂಧಪಟ್ಟ ಮತದಾರರಿಗೆ ನಮ್ಮ ಮತಗಟ್ಟೆ ಅಧಿಕಾರಿಗಳು ಏನದ ಅವರಿಗೆ ಒಂದು ಗಣತಿ ನಮೂನೆ ಏನದ ಅವರು ಮತದಾರರಿಗೆ ನೀಡಿ ಅವರಿಂದ ಒಂದು ರಿಸೀವ್ ಪಡೆಯುವಂತ ಕೆಲಸ ಏನದ ಈಗಾಗಲೇ ಪ್ರಾರಂಭವಾಗಿದೆ.